ಸರ್, ನಾವು ವಾಲ್ಮೀಕಿ ಸ್ವಾಭಿಮಾನ ಸಂಘದ ಜಿಲ್ಲಾಧ್ಯಕ್ಷರು ನರಸಾಪುರ ನಾಗರಾಜ್ ಅಂತ. ಈಗ ಇವರು ಶಿವರಾಜ್ ಅನ್ನೋರು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಾಗ ನಮ್ಗೆ ಕರ್ಕೊಂಡೋದಾಗ ನಾವು ಸಹ ಸ್ಟೇಷನ್ಗೆ ಹೋಗಿದ್ವಿ. ಸಾಹೇಬ್ರು ಇದ್ಕೊಂಡು ಸ್ಟೇಷನ್ಗೆ ಹೋದಾಗ ನಾವು ತಗೊಂಬಂತ ಅಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಊರಿಗೆ ಅವರು ಒಂದು ಮನವಿ ಕೊಟ್ಬಿಟ್ಟು ಬಂದ್ಬಿಟ್ಟು ಟೀಸಿಗೆ ಬಂದಾಗ ಶನಿವಾರ ನಮ್ಮನ್ನು ಕರ್ಕೊಂಡೋಗಿದ್ರು. ಒಂದು ನಾಲ್ಕು ಇರ್ಬೇಕ್ರಿ ನಿಮಗೆ ತೋಪ್ ಪೈಸಾಗ ನಾನು ಬಿಡ್ತೀನಿ ಅಂದರು. ಆಗಲ್ಲ ಸರ್, ತೋಪ್ ಪೈಸಾ ಅಂತಕ್ಕೆ ಹೇಳ ನಿಮ್ಮ ಅಮ್ಮನ್ನೇಕೆ ನೀನೇ ಅವ್ನು ಹೇಳೋದಕ್ಕೆ ನಾನೇ ಉದ್ದ ನಿಂತ ತೋಪ್ ಪೈಸನೆ ಅಲ್ಲಿಗೆ ಹೋದ್ರೆ ಬೂಟ್ ಆಗೋದು ಒಳಗಾಡಕ್ಕೆ ಬೋಷ ನನ್ನ ಮಗನ ಅಂತಂದ್ರು. ನಾವು ಒಂದು ಸಂಘಟನೆಗ ಇದ್ದು ಜೊತೆಯಲ್ಲಿ ಹೋದನು ಬೆಲೆ ಕೊಟ್ಟರೆ ಈ ಥರ ಮಾತಾಡಿ ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡಿದ್ರು. ಆಮೇಲೆ ಸೋಮವಾರ ಬಿಟ್ಟು ತೋಪ್ ಕೈಯಾಗಿ ಬಿಟ್ಟಿದ್ದಾರೆ. ತೋಪ್ ನಿಲ್ಲಿಸ್ಬಿಟ್ಟು ಹೋಗಿ ಅಲ್ಲಿ SSL ಕಂಪ್ಲೇಂಟ್ ಕೊಟ್ವಿ. SSL ಕಂಪ್ಲೇಂಟ್ ಕೊಟ್ಟು ಅವ್ರು ಕರೆದು ಬಿಟ್ಟು ಪಾಣಿ ಇರೋರ್ಗೆ ನಾವು ರಕ್ಷಣೆ ಕೊಡೋಕ್ಕಾಗಲ್ರಿ, ಪೊಸಿಷನ್ ಇವ್ರು ಕೊಡ್ಬೇಕಂತಾರೆ. ಪ್ರೆಸೆಂಟ್ ಪಾಣಿ ಇವ್ರದೇ ಐತೆ, ಇವ್ರದೇ ಇದ್ದು ನಾವು ನಮ್ಗೆ ಇವ್ರಿಗೆ ರಕ್ಷಣೆ ಇಲ್ಲ ಅಂದ್ರೆ ಇನ್ನು ಇವ್ರು ರಕ್ಷಣೆ ಕೊಡೋರು ಯಾರಿದ್ದಾರೆ ಸರ್? ಇಲ್ಲಿ ನಾವು ಹೋದ್ರೆ ಸಹ ಅಲ್ಲಿ ಒಳಗಡೆ ಏನ್ ಮಾಡ್ತಾರೆ ಅಂದ್ರೆ ಒಂದು CC ಕ್ಯಾಮ್ರಾ ಹಾಕ್ಬೇಕು ಒಳಗಡೆ. ಯಾಕಂದ್ರೆ ಅಮ್ಮನ ಇಂಡ್ರು ಅನ್ನೋದನ್ನ ಯಾರಿಗೂ ಗೊತ್ತಾಗಲ್ಲ. ಒಳಗಡೆ ಸರ್ಕಲ್ ಸಾಹೇಬ್ರಲ್ಲೇನೋ ಒಂದು CC ಕ್ಯಾಮ್ರಾ ಒಂದು ಹಾಕ್ಬೇಕು. ಅದನ್ನೀಗ ಜಿಲ್ಲಾಧಿಕಾರಿಗಳೇ ನಾವು ಒಂದು ಮನವಿ ಮಾಡ್ತಾ ಇದ್ರಿ. ಪ್ರತಿಯೊಂದು ಜಾಗದಲ್ಲಿ CC ಕ್ಯಾಮ್ರಾ ಪುಟಾಪ್ ಇಟ್ಟಿರ್ಬೇಕು. ಇದರಲ್ಲಿ ಏನ ಇನಿವಲ್ ಆಗಿ ಈ ತೋಪ್ ಟವರ್ ಏನೋ ಬಿಟ್ಟಿದ್ರೆ ನಾವು ವಾಲ್ಮೀಕಿ ಸ್ವಾಭಿಮಾನ ಸಂಘ ಜಿಲ್ಲಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಉಗ್ರ ಹೋರಾಟ ಮಾಡಿ ಇವ್ರ ನ್ಯಾಯ ದೊರಸ್ಕೊಡ್ಬೇಕಂತ ನಾವು ಮಾಡಕ್ಕೆ ಸಿದ್ಧವಾಗಿರ್ತೀವಿ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಸರ್ವೆ ನಂಬರ್ 28P44ರಲ್ಲಿ ನಯೀಂ ಬಾಬು ಸನ್ ಆಫ್ ಇಸ್ಮಾಯಿಲ್ ಸಾಬಿನ್, ಸಿರಾಜ್, ಫಾತಿಮಾ ಇವರು ಈ ಕುಟುಂಬದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಜಮೀನಿಗೆ ಅಕ್ರಮವಾಗಿ ಪ್ರವೇಶ ಮಾಡ್ಬಿಡ್ತಾರೆ. ಪ್ರವೇಶ ಹೆಂಗ್ ಮಾಡ್ತಾರೆ ಅಂತಂದ್ರೆ ನಮ್ಮ ತಾತ ಅವರು ಮುನ್ಲಿಂಗ ನಾಯಕ ಅಂತ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಈ ಜಮೀನು ಅವ್ರಿಗೆ ಮುಂಜೂರಾಗಿರ್ತದೆ 1954ರಲ್ಲಿ. ಮುಂಜೂರಾದಾಗ ಅಲ್ಲಿಂದ ಇಲ್ಲಿವರೆಗೂ ಇವರೇ ಪೊಸಿಷನ್ ಅಲ್ಲಿ ಇರ್ತಾರೆ, ವ್ಯವಸಾಯ ಮಾಡ್ತಾ ಇರ್ತಾರೆ. ವ್ಯವಸಾಯ ಮಾಡ್ಕೊಂಡು ಮರ ಬೆಳೆಸ್ಕೊಂಡಿರ್ತಾರೆ. 1968ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇವರು ನಮ್ಮ ಮುಲ್ಲಿಂಗಪ್ಪ ಅನ್ನೋರು ರಿಜಿಸ್ಟರ್ ಮಾಡಿರ್ತಾರೆ ಅಂತ ಏನ್ ಮಾಡ್ತಾರೆ, ಅವರು ಕೋರ್ಟ್ ಕೇಸ್ ಹಾಕ್ತಾರೆ. ಅದುವರೆಗೂ ನಮ್ಗೆ ಗೊತ್ತಿರಲ್ಲ. ಅವಾಗ ಕೇಸ್ ಹಾಕ್ದಾಗ ಏನಾಗ್ತದೆ, ನಮ್ಮ ತಾತನ ಆಸ್ತಿ, ನಮ್ಮ ಮುತ್ತಾತನ ಆಸ್ತಿ, ನೀನ್ ಹೆಂಗ್ ಕೇಸ್ ಹಾಕ್ತೀಯ ಅಂದ್ಬಿಟ್ಟು ನಾವು ಒಂದು ಕೇಸ್ ಹಾಕ್ತಿವಿ. ಕೇಸ್ ಹಾಕಿದಾಗ ಅಲ್ಲಿಂದ ಏನಾಗ್ತದೆ 2022 ಕೇಸ್ ನಡೀತಾನೆ ಇರ್ತದೆ. ಮತ್ತೆ ಅದೇನಾಗ್ತದೆ, ಡಿಸ್ಮಿಸ್ ಆಗ್ತದೆ. ಡಿಸ್ಮಿಸ್ ಆಗಿ ಮತ್ತೆ ಯಾರಿಯಾಗಿ ಅಪೀಲ್ ಹೋಗ್ತಾನೆ. ಅಪೀಲ್ ಹೋದಾಗ ನಾವು ಅಪೀಲ್ ಹೋಗಿರ್ತೀವಿ. ಅಪೀಲ್ ನಡೀತಾ ಇರ್ಬೇಕಾದ್ರೆ ಇವ್ರೇನ್ ಮಾಡ್ತಾರೆ, ಅಕ್ರಮವಾಗಿ ಹೆಂಗಿದ್ರು ಈಗ ಪ್ರೊಟೆಕ್ಷನ್ ನಮ್ಮ ಪೊಲೀಸರ ಕಡೆಯಿಂದ ತಗೊಂಡು ನಾವೇನಾದ್ರೂ ಮಾಡಿ ತೋಪ್ ಕೊಯ್ದು ಬಿಡ್ಬೇಕು, ನಾವು ಕೇಸಿನ ಮುಂದೆ ಗೆಲ್ಲಕ್ ಆಗಲ್ಲ, ಯಾಕಂದ್ರೆ ಇದು PTC ಬರ್ತದೆ, ಮುಂಜೂರಾಗಿರೋ ಜಮೀನು ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಪೊಲೀಸರು ಇಲ್ಲಿ ತೋಪ್ ಕೊಯ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಪ್ಲಾನ್ ಮಾಡಿ ಇಲ್ಲಿಗೆ ಬರ್ತಾರೆ ತೋಪ್ ಕೊಯ್ಯಾಕ. ನನ್ಗೆ ಗೊತ್ತಾಗ್ತದೆ, ವಿಷಯ ಗೊತ್ತಾಗಿ ನಮ್ಮ ತಂದೆಯವ್ರು ಬಂದು ನೋಡಿ ಹೇಳ್ತಾರೆ. ಹೇಳಿ ನಾವೇನ್ ಮಾಡ್ತೀರಿ, 4-5ನೇ ತಾರೀಕು ಏನ್ ಮಾಡ್ತೀರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ಟಾಗ ಏನ್ ಮಾಡ್ತಾರೆ ಪೊಲೀಸ್ನವರು, ನನ್ಗೆ ಹೇಳ್ತಾರೆ 2 ತಿಂಗಳ ಟೈಮ್ ಕೊಡ್ತೀನಿ, ನಿನ್ಕ ಸ್ಟೇ ತಗೊಂಬ ಅಂತಾರೆ. 2 ತಿಂಗಳ ಟೈಮ್ ಕೊಡ್ತೀನಿ, ಸ್ಟೇ ತಗೊಂಬ ಅಂತಾರೆ. ಸರ್, ನಮ್ಮ ತಾತನ ಆಸ್ತಿ ನಮ್ಮ ಹೆಸರಲ್ಲಿ ಪ್ರೆಸೆಂಟ್ ಪಾಣಿ ಇದೆ, ನಮ್ಮ ಹೆಸರಲ್ಲಿ ದಾಖಲೆ ಇದೆ, ನಾವ್ಯಾಕೆ ಸರ್ ಸ್ಟೇ ತರಬೇಕು, ನಮ್ಮ ಆಸ್ತಿಗೆ ನಾವೇ ಕಳ್ರ ಅಂದ್ರೆ ನೀನ್ ತಿಕ್ಕ ಎಲ್ಲ ಮಾತಾಡ್ತಾ ಇದೀಯಾ ಅಂದ್ರು. ಆಮೇಲೆ ಸರ್ ಸರಿ ಆಯ್ತು, ನಾನು ಸ್ಟೇ ತರಲ್ಲ, ನೀವೇನ್ ಮಾಡ್ತೀರಾ ಮಾಡಿ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ ವಾಪಸ್. 2 ತಿಂಗಳ ಆದ್ಮೇಲೆ ಏನ್ ಮಾಡಿದ್ರು, ಮತ್ತೆ ಕರೆದ್ರು. 2 ತಿಂಗಳ ಸ್ಟೇ ತಗೊಂಬರ್ಬೇಕು ನನ್ನ ಟೈಮ್ ಕೊಟ್ಟಿದ್ರಲ್ಲ, ಮತ್ತೆ ಕರೆದವ್ರೆ. ನಾನು ಹೋಗಿಲ್ಲ, ನಮ್ಮ ತಂದೆಯವ್ರು ಹೋಗಿದ್ದು. ನಮ್ಮ ತಂದೆಯವ್ರು ಹೋಗ್ಬೇಕಾದ್ರೆ ಏನಯ್ಯ ಸ್ಟೇ ತಂದೆ ಅಂತ ಕೇಳವ್ರೆ. ಇಲ್ಲ ಸರ್, ನಮ್ಮ ಆಸ್ತಿಗೆ ನಮ್ಮ ಲಾಯರ್ ಹೇಳಿವ್ರೆ, ನಿಮ್ಮ ಆಸ್ತಿಗೆ ನೀನ್ ಯಾಕೆ ಸ್ಟೇ ತರಬೇಕು, ಅವ್ನು ಯಾರೋ ಬೇರೆ ಅವ್ನು ಬಂದು ಕಳ್ತನವಾಗಿ ತೋಪಡಿಬೇಕಾದ್ರೆ ನೀನು ಅಡ್ಡ ಹಾಕಿ ನೀನ್ ತೋಪಡಿಯಯ್ಯ, ಅವ್ನು ಯಾಕೆ ತೋಪಡಿ ಹಾಕ್ಬಿಡ್ತೀಯ ನೀನು, ಬೇರೆ ಸಿವಿಲ್ ಮ್ಯಾಟ್ರಲ್ಲಿ ಪೊಲೀಸ್ ಅವ್ರು ಎಂಟ್ರಿ ಆಗಕ್ಕೆ ಏನ್ ಕಾರಣ, ಪೊಲೀಸ್ ಅವ್ರು ಎಂಟ್ರಿ ಆಗಕ್ಕೆ ಇದಿಲ್ಲಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಏನ್ ಮಾಡ್ತಾರೆ, ಸರಿ ಆಯ್ತು ಅಂದ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ಸುಮ್ಮನೆ ಬಂದ್ಬಿಡ್ತೀವಿ ವಾಪಸ್. ಆಮೇಲೆ ನಾವು ಬಂದ ಮೇಲೆ ಶನಿವಾರ ವಾಪಸ್ ಬಂದ ಮೇಲೆ ಮತ್ತೆ ಏನ್ ಮಾಡ್ತಾರೆ ಅಂತಂದ್ರೆ 2 ದಿನ ಆದ್ಮೇಲೆ 2 ದಿನ ಗ್ಯಾಪ್ ಬಿಡ್ತಾರೆ. 2 ದಿನ ಗ್ಯಾಪ್ ಬಿಟ್ಟು 3ನೇ ದಿವಸ ಏನ್ ಮಾಡ್ತಾರೆ, ರಾತ್ರಿ ಬಂದು ತೋಪ್ ಕಡಿತಾರೆ. ಏನ್ ಮಾಡ್ತೀವಿ, ನಮ್ಗೆ ವಿಷಯ ಗೊತ್ತಾಗ್ತದೆ. ವಿಷಯ ಗೊತ್ತಾದಾಗ ನಾವೇನ್ ಮಾಡ್ತೀವಿ, ಬೆಳಿಗ್ಗೆ ಬಂದು 9 ಗಂಟೆಗೆ 8:30ರಿಂದ 9 ಗಂಟೆ ಟೈಮಲ್ಲಿ ಬಂದು ತೋಪ್ ನಿಲ್ಲಿಸಿ ಮತ್ತೆ ನಾವೇನ್ ಮಾಡ್ತೀವಿ, ಎಷ್ಟು ಸೆಲ್ಗೆ ಹೋಗ್ತೀವಿ ನಾವು. ಸೆಲ್ಗೆ ಹೋಗಿ ಅಲ್ಲಿ ನಾವು ದೂರು ಕೊಡ್ತೀವಿ. ದೂರು ಕೊಟ್ಟಾಗ ಅವ್ರೇನ್ ಮಾಡ್ತಾರೆ, ಅಲ್ಲಿಂದ ಕರೆ ಮಾಡ್ತಾರೆ. ಕರೆ ಮಾಡಿ ಇವ್ರಿಗೆ ಪಾರ್ಟಿ ಕರೆ ಮಾಡ್ಬಿಟ್ಟು ನೀನ್ ಬರಯ್ಯ ಇಲ್ಲಿ, ನಿಮ್ದೇನೈತೆ ಮಾತಾಡ್ಬೇಕು, ಬೇರೆಯವ್ರ ಜಮೀನಲ್ಲಿ ನೀನೇನ್ ತೋಪ್ ಕಡಿತಾ ಇದೀಯಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಕರೀತಾರೆ. ಕರೆದಾಗ ಇಲ್ಲಿಂದ ಹೋಗ್ತಾರೆ. ಇಲ್ಲಿಂದ ಅವ್ರು ಕರೆಸ್ತಾರೆ ಪಾರ್ಟಿನ. ಮಾರನೇ ದಿವಸ 11 ಗಂಟೆಗೆ ಬಾ ಅಂತ ಹೇಳ್ತಾರೆ, ಕರೆಸ್ತಾರೆ. ಅಲ್ಲಿ ಅವ್ರೇನ್ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ. ನಿಮ್ದೇನ್ ದಾಖಲೆ ಇದೆ, ಅವ್ರದ್ದೇನ್ ದಾಖಲೆ ಇದೆ ಅಂತ ವಿಚಾರಣೆ ಮಾಡಿ
ವಿಚಾರಣೆ ಆದ್ಮೇಲೆ ಏನ್ ಮಾಡ್ತಾರೆ, ಸದ್ಯಕ್ಕೆ ಈಗ ಯಥಾಸ್ಥಿತಿ ಹಿಂಗೆ ಇರ್ಲಿ, ನೀವು ಪೊಸಿಷನ್ ಇದ್ದೀರಾ ಅಂತ ನೀವ್ ಹೇಳ್ತಾ ಇದೀರಲ್ಲ, ನಾನು ತಹಸೀಲ್ದಾರ್ಗೆ ಬರೀತೀನಿ, AC ಗೂ ಬರೀತೀನಿ, ಲೆಟರ್ ಹೆಡ್ ಕಳಿಸ್ತೀನಿ ನಾನು, ಅದ್ ವಿಷಯ ಏನು ಅಂತ ಆಮೇಲೆ ಬರ್ರಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಇಷ್ಟು ಮಾತ್ರ ಮಾಡ್ತಾರೆ. ಯಥಾಸ್ಥಿತಿ ಇರಬೇಕು ಅಂತ ಮಾಡಿರ್ತಾರೆ.